ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಪಾರು, ಈಟೊಂದು ಟೈಮ್ ಆಯ್ತಲ್ವಾ, ನೀನೇನು ಬಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಜಾಸ್ತಿ ಡೌನ್ ಮಾಡಬೇಡಿ ಸರ್. ನೀವೇನೋ ಯೋಚನೆ ಮಾಡ್ತಿದ್ದೀರಾ, ಅದೇನೋ ಅಂತ ಹೇಳಿ. ನಾನಾ? ಏನಿಲ್ಲ ಪಾರು, ಏನಿಲ್ಲ. ನಂಗೆ ಗೊತ್ತು, ಮಾವಯ್ಯ ಕುಡ್ತಾ ಬಿಡೋದ್ರ ಬಗ್ಗೆ ತಾನೇ ನೀನು ಯೋಚನೆ ಮಾಡ್ತಿದ್ಯಾ? ಮಾವ ನೀನೇ ನೋಡ್ದಿಯಲ್ಲ ನಮ್ಮ ಪ್ಲಾನ್ ಹೆಂಗೆ ವರ್ಕ್ ಆಯಿತು ಅಂತ. ಚಟ ಅಂದರೆ ಹಾಗೆ ಮಾವ, ಸಡನ್ನಾಗಿ ಬಿಡೋದಕ್ಕಾಗಲ್ಲ. ಜಗತ್ತಲ್ಲಿ ಯಾರು ಚಟನ ಸಡನ್ನಾಗಿ ಶುರು ಮಾಡ್ಕೊಂಡಿರಲ್ಲ. ನಿಧಾನವಾಗಿ ಶುರು ಆಗೋ ಚಟ ನಿಧಾನವಾಗಿ ಬಿಡ್ತಾರೆ. ಫೋರ್ಸ್ಫುಲಿ ನಾವು ಬಿಡಿಸ್ಬೋದು, ಬಟ್ ಕಂಟ್ರೋಲಿಗೆ ತೊಗೊಳಕ್ಕಾಗಲ್ಲ. ಕಂಟ್ರೋಲಿಗೆ ತೊಗೊಂಡಾಗಲೇ ಸುಳ್ಳು ಹೇಳಿ ಕದ್ದು ಮುಚ್ಚಿ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಟೈಮ್ ಕೊಡೋಣ ಬಿಡು, ಬದಲಾಗ್ತಾರೆ. ಇವತ್ತು ನೋಡಿದ ಪ್ರಕಾರ ಮಾವಯ್ಯ ಇನ್ಮೇಲೆ ಕುಡಿಯಲ್ಲ ಅನಿಸ್ತಿದೆ. ಆದರೂ ಇನ್ಮೇಲೆ ಅವ್ರನ್ನ ನಾನೇ ಮಾನಿಟರ್ ಮಾಡ್ತೀನಿ, ಓಕೆನಾ? ಪಾರು, ನಿನ್ನ ಹತ್ರ ಏನೋ ಒಂದು ಕೇಳಬೇಕು ಅಂತೀವಿ, ಕೇಳ? ಓಹೋ, ಕೇಳ ಅಂತ ಬೇರೆ ಕೇಳ್ತೀಯಲ್ಲ ಮಾವ, ಮುಚ್ಕರಣ ನಿಂಗೆ? ಕೇಳಿ. ಪಾರು, ನಮ್ಮಿಬ್ರ ಜೀವನದಾಗೆ ಏನಾದರೂ ನಡೆದ್ಬಿಟ್ರೆ, ನನ್ನ ಬಗ್ಗೆ ನಿಂಗೆ ಯಾರಾನ ನೋವಾಗೋ ಥರ ಏನಾದರೂ ಹೇಳಿದ್ರೆ ನೀನನ್ನ ಬಿಟ್ಟುಂಟೋಯ್ತ್ಯಾ? ಓ, ತಾವಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಇತ್ತೀಚೆಗೆ ಇದೇ ಥರ ಬರೀ ತಪ್ಪಾಗಿ ಬಿಹೇವ್ ಮಾಡ್ತೀಯಾ, ತಪ್ಪ ಆಲೋಚನೆ ಮಾಡ್ತೀಯಾ. ಹಾಗೆಲ್ಲ ಯೋಚನೆ ಮಾಡಬೇಡ ಮಾವ. ನಾನು ನನಗೆ ಪ್ರೀತಿ ಕೊಡೋದ್ರಲ್ಲಿ ಏನಾದರೂ ಕಮ್ಮಿ ಮಾಡಿದ್ದೀನಾ? ಅಥವಾ ನನ್ನ ಮೇಲೆ ಏನಾದರೂ ನಿಂಗೆ ಅನುಮಾನನಾ? ಯಾವ ಮಾಕಳವ, ನಿನ್ನ ಮೇಲೆ ನಾನು ತೆಪ್ಪ ತಿಳ್ಕೊಂಡ್ಬಿಟ್ರೆ, ತೆಪ್ಪಾಗಿ ಯೋಚನೆ ಮಾಡಿದ್ರು ನನ್ನ ಬಾಯಿಗೆ ಹುಳ ಬಿದ್ಬಿಡುತ್ತೆ. ಈಟುದ್ದದ್ದು. ಛೀ, ಹಾಗೆಲ್ಲ ಮಾತಾಡಬಾರ್ದು. ಏನೂ ಇಲ್ಲ ಅಂತ ಅಂದು ಮತ್ತೆ ಯಾರು ನೀನು ಬಿಟ್ಟು ಹೋಗ್ತೀಯ ಅಂತೀಯಲ್ಲ ಮಾವ. ಮಾವ, ನಿನ್ನಂಥ ದೇವಿ ಪುತ್ರನ ಬಿಟ್ಟು ಹೋಗುವಷ್ಟು ತಡ್ಡಿ ನಾನಲ್ಲ. ಅದೇನೇ ಆದರೂ 100 ಜನ ಬಂದು 100 ಥರ ಹೇಳಿದ್ರು ನಾನು ನಂಬಲ್ಲ. ನಾನು ನಿನ್ನ ಬಿಟ್ಟು ಹೋಗಲ್ಲ, ಯೋಚನೆ ಮಾಡಬೇಡ ಮಾವ. ನೀನು ಎಂಥ ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತು. ನಿನ್ನ ವ್ಯಕ್ತಿತ್ವ ಆಕಾಶ ಮಾವ, ಆಕಾಶ. 7 ಜನ್ಮಕ್ಕೂ ನಾನು ನೀನೆ ಗಂಡ ಹೆಂಡತಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ